टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಿವಮೊಗ್ಗ ನಗರ ತಲುಪಿದೆ ಮಂಜುನಾಥ್ ಮೃತದೇಹ. ಮಂಜುನಾಥ್ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಬೈಕ್ ರ್ಯಾಲಿ ಮೂಲಕ ಮೃತದೇಹವನ್ನ ತವರಿನತ್ತ ಸಾಗಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಂಜುನಾಥ್ನನ್ನ ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಶಿವಮೊಗ್ಗ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅಂತಿಮ ವಿಧಿವಿಧಾನಗಳು ಅವುಗಳನ್ನು ನೆರವೇರಿಸಬೇಕಿದೆ. ಸುಮಾರು ಅದಕ್ಕೇನೆ 1 ಗಂಟೆಗಳ ಸಮಯ ಹಿಡಿಯುತ್ತೆ ಅಂತ ಕುಟುಂಬಸ್ಥರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅದಾದ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದಾಗಲೇ ಶಿವಮೊಗ್ಗ ನಗರ ತಲುಪಿದೆ ಮಂಜುನಾಥ್ ಮೃತದೇಹ. ಇಡೀ ಊರೇ ಶೋಕ ಸಾಗರದಲ್ಲಿ ಮುಳುಗಿದೆ. ಬೈಕ್ ರ್ಯಾಲಿ ಮೂಲಕವಾಗಿ ತವರಿನತ್ತ ಮೃತದೇಹವನ್ನ ತರಲಾಗ್ತಾ ಇದೆ. ಪಾರ್ಥಿವವನ್ನ ಹೊತ್ತು ತರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಿದ್ದೀರಿ ನೀವು. ಶಿವಮೊಗ್ಗ ನಗರದಿಂದ ಮನೆ ತನಕ ಬೈಕ್ ರ್ಯಾಲಿ ಮೂಲಕವಾಗಿ ತರಲಾಗ್ತಾ ಇದೆ. ಮಂಜುನಾಥನ್ನ ನೆನೆದು ಕುಟುಂಬಸ್ಥರು, ಆಪ್ತರು, ಸ್ನೇಹಿತರು, ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ಯಾರು ಕೂಡ ಊಹಿಸಿಕೊಳ್ಳಲಾಗದ ಘಟನೆ ನಡೆದು ಹೋಗಿದೆ. ನೆನಪುಗಳೊಂದಿಗೆ ಒಂದು ಖುಷಿಯ ನೆನಪುಗಳೊಂದಿಗೆ ಬರಬೇಕಿದ್ದವರು ಈ ರೀತಿಯಾಗಿ ಮರಳಿ ತಾಯ್ನಾಡಿಗೆ ಬರ್ತಾರೆ ಅನ್ನೋದನ್ನ ಯಾರೂ ಕೂಡ ಊಹಿಸಿರಲಿಲ್ಲ. ಶಿವಮೊಗ್ಗ ಮಂಜುನಾಥ್ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಮತ್ತೊಂದು ಕಡೆ ಅವರ ಪಾರ್ಥಿವವನ್ನ ಹೊತ್ತು ತರ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಶಿವಮೊಗ್ಗ ನಗರದ ದೃಶ್ಯ ಇದು. ಶಿವಮೊಗ್ಗ ನಗರದಿಂದ ಮಂಜುನಾಥ್ ಮೃತದೇಹವನ್ನು ಅವರ ನಿವಾಸದ ಕಡೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬೈಕ್ ರ್ಯಾಲಿ ಮೂಲಕವಾಗಿ ತವರಿನತ್ತ ಮೃತದೇಹವನ್ನು ಸಾಗಿಸಲಾಗ್ತಾ ಇದೆ. ಇಡೀ ಕುಟುಂಬ ಕಣ್ಣೀರಾಗಿದೆ. ತನ್ನನ್ನು ನೋಡ್ಕೊಳ್ಬೇಕಿದ್ದಂತ ಮಗ ತಮಗಿಂತ ಮುಂಚಿತವಾಗಿ ಇಂಥ ಅಂತ್ಯ ಕಂಡಿರೋದು ಅವರ ತಂದೆ ತಾಯಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಅಸಾಧ್ಯ. ಇನ್ನು ಆ ಪತ್ನಿ ಹಾಗೆ ಮಗನ ಪರಿಸ್ಥಿತಿ ಹೇಳಿ. ಒಳ್ಳೆ ಸ್ಕೋರ್ ಮಾಡಿದ್ದಾನೆ ಮಗ ಪರೀಕ್ಷೆಯಲ್ಲಿ, ಅದನ್ನ ಸಂಭ್ರಮಿಸೋಣ ಅಂತ ಹೋಗಿದ್ದಂತ ಕುಟುಂಬ ಈ ರೀತಿಯಾಗಿ ಅಂತ್ಯ ಕಾಣೋದು ಅಂತ ಹೇಳಿದ್ರೆ ಯಾರಿಗೂ ಕೂಡ ಈ ದುಃಖವನ್ನ ಭರಿಸಿಕೊಳ್ಳುವಂತ ಶಕ್ತಿ ಇಲ್ಲ. ಕಣ್ಣೀರಾಗಿದೆ ಕುಟುಂಬಕ್ಕೆ ಕುಟುಂಬವೇ.